ರಂಜಿತಾ ದುನಿಯಾಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಏನಾದ್ರು ಗೆಸ್ಟೇಷನಲ್ ಡಯಾಬಿಟಿಕ್ಸ್ ಆ ಥರ ಏನಾದ್ರು ಬಂದಿದೆ ಅಂತಂದರೆ ಬ್ಲಡ್ ಶುಗರ್ ಆಗಿದೆ ಅಂತಂದಾಗ ಸೊ ಯಾವ ಥರ ಅದು ಮಗುವಿಗೆ ಎಫೆಕ್ಟ್ ಆಗುತ್ತಾ, ಸೊ ಆಗದೆ ಇರುತ್ತಾ, ಸೊ ಏನು ಮಾಡಬೇಕು ಇದೆಲ್ಲರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾದರೆ ಇದಕ್ಕಿಂತ ಮುಂಚೆ ಇದುವರೆಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬರೋದು ಕಾಮನ್ ಅಂತಾರೆ, ತುಂಬ ಕಾಮನ್. ಎಲ್ಲದರಲ್ಲೂ ಒಂದು 40% ಮಹಿಳೆಯರಲ್ಲಿ ಈ ಥರ ಶುಗರ್ ಬರುತ್ತೆ ಅಂತಾರೆ ಹೇಳ್ತಾರೆ. ಸೊ ತುಂಬ ರೀಸನ್ಗಳಿಂದ ಆಗಿರ್ಬೋದು. ಅದರಲ್ಲಿ ಮುಖ್ಯವಾಗಿ ನಮ್ಮ ಪ್ರೆಗ್ನೆನ್ಸಿಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ, ಈಸ್ಟ್ರೋಜನ್ ಆಗಿರ್ಬೋದು, ಪ್ರೊಜೆಸ್ಟ್ರಾನ್ ಆಗಿರ್ಬೋದು, ಈ ಥರದ್ದೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಜಾಸ್ತಿ ಆಗೋದ್ರಿಂದ ನಿಮ್ಮ ಶುಗರ್ ಏರುಪೇರು ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನ ನಾವು ಸಾಮಾನ್ಯವಾಗಿ ಈ ಶುಗರ್ ಟೆಸ್ಟ್ ಮಾಡೋದು ಸೆಕೆಂಡ್ ಹಾಫ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಟಾರ್ಟಿಂಗ್ ಫಸ್ಟ್ ಹಾಫಲ್ಲಿ ತುಂಬ ಕಡಿಮೆ ಪರ್ಸೆಂಟೇಜ್ ತುಂಬ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಸೆಕೆಂಡ್ ಹಾಫಲ್ಲಿ ನಾರ್ಮಲಾಗಿ ಬರುತ್ತೆ ಈ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಅನ್ನೋದು. ಸೊ ಅದಕ್ಕೆ ನಾರ್ಮಲಾಗಿ ಸೆಕೆಂಡ್ ಹಾಫಲ್ಲಿ ಅನಾಮಲಿ ಸ್ಕ್ಯಾನ್ ಮಾಡ್ತಾರೆ ನೋಡಿ, 20 to 24 ವೀಕಲ್ಲಿ ಈ ಥರ ಒಂದ್ಸಲ ಶುಗರ್ ಟೆಸ್ಟ್ ಮಾಡ್ತಾರೆ. ಶುಗರ್ ಟೆಸ್ಟ್ ಮಾಡಬೇಕು ಅಂತಂದರೆ ಬಿಫೋರ್ ಫುಡ್ ಆಫ್ಟರ್ ಫುಡ್ ಮಾಡೋವಂಥದ್ದು. ಸೊ ಬಿಫೋರ್ ಫುಡ್ಡಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಆಫ್ಟರ್ ಫುಡ್ಡಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ನಿಮ್ಮಲ್ಲಿ ಶುಗರ್ ಇದೆಯಾ ಅಂತ ಟೆಸ್ಟ್ ಮಾಡುವಂಥದ್ದು. ಇದು ಕಾಮನ್ ಆಗಿ ಎಲ್ರಿಗೂ ಮಾಡ್ತಾರೆ. ಸೊ ಎಲ್ಲ ಪ್ರೆಗ್ನೆನ್ಸಿಯಲ್ಲೂ ಮಾಡ್ತಾರೆ. ಸೊ ಒಂದು ವೇಳೆ ಶುಗರ್ ಪಾಸಿಟಿವ್ ಬಂದಿದೆ ಅಂತಂದರೆ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ನಾವು ಅವರು ಕೊಡುವಂಥದ್ದು. ಸೊ ಈ ಥರ ಪ್ರೊಸೀಜರ್ ನಡೆಯುತ್ತೆ. ಸೊ ಬಟ್ ಮೋಸ್ಟ್ ಆಫ್ ದ ಟೈಮ್ ಎಲ್ರಿಗೂ ಇವಾಗಿನ ಫುಡ್ ಜನ್ರೇಷನ್ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಈ ಥರ ಎಲ್ರಿಗೂ ಬಂದೇ ಬರುತ್ತೆ. ಸೊ ಹಾಗಾದರೆ ಒಂದು ಫ್ಯಾಮಿಲಿ ಹಿಸ್ಟ್ರಿನ ನೋಡ್ತಾರೆ. ಪೇರೆಂಟ್ಸ್ಗೆ ಅಂದರೆ ಮಗುವಿನ ತಾಯಿಗೆ ಯಾರಿಗಾದ್ರು ಫ್ಯಾಮಿಲಿ ಹಿಸ್ಟ್ರಿ ಈ ಥರ ಶುಗರ್ ಇದೆಯಾ ಅಂಥವ್ರಿಗೆ ಇದು ಕಾಮನ್ ಆಗಿ ಬರುತ್ತೆ. ಸೊ ಅದಲ್ಲದೆ ಇಲ್ಲ ಅಂತಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ಯಾರಾದರೂ ಆ ಮಹಿಳೆಗೆ ಶುಗರ್ ಬಂದಿದೆ ಅಂತಂದಾಗ ಆವಾಗ್ಲೂ ಈ ಥರ ಇನ್ನೊಂದು ಸಲ ಕರೆಕ್ಟಾಗಿ ಚೆಕ್ ಮಾಡೋವಂಥದ್ದು. ಸೊ ಅಂದರೆ ಶುಗರ್ ಪಾಸಿಟಿವ್ ಆಗಿದೆ ಅಂತಂದರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ ನಾರ್ಮಲಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಒಂದು ನಮ್ಮ ಡಯೆಟ್ನ ಮೇಂಟೈನ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಡಯಟಲ್ಲೇ ಕಂಟ್ರೋಲ್ ಮಾಡೋದಕ್ಕೆ ಹೇಳ್ತಾರೆ. ಅಂದರೆ ಶುಗರ್ ಇಲ್ಲದೆ ಇರೋ ಫ್ರೂಟ್ನ ಆಗಿರ್ಬೋದು, ಈ ಮಾವು ಆ ಥರದ್ದೆಲ್ಲ ಜಾಸ್ತಿ ಇರುತ್ತಲ್ವ, ಈ ಗ್ರೇಪ್ಸಲ್ಲೆಲ್ಲ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಹೇಳ್ತಾರೆ. ಸಾಮಾನ್ಯವಾಗಿ ಆ್ಯಪಲ್, ಮೂಸಂಬಿ ಮತ್ತು ಪೊಮೊಗ್ರೇನೇಟಲ್ಲಿ ತುಂಬ ಕಡಿಮೆ ಇರೋದು, ಅದು ಆ ಥರದ್ದು ಮಾಡ್ತಾರೆ. ಈ ಜಾಕ್ ಫ್ರೂಟಲ್ಲೆಲ್ಲ ಶುಗರ್ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಹೇಳ್ತಾರೆ. ಈ ಥರದ್ದೆಲ್ಲ ಫುಡ್ ಕಂಟ್ರೋಲ್ ಮಾಡೋದಕ್ಕೆ ಹೇಳ್ತಾರೆ. ಸ್ವೀಟ್ಸ್ನ ಅವಾಯ್ಡ್ ಮಾಡೋದಕ್ಕೆ ಹೇಳ್ತಾರೆ. ಆಮೇಲೆ ಜಾಸ್ತಿಯಾಗಿ ನಾವು ಈ ಕಾರ್ಬೋಹೈಡ್ರೇಟ್ ಫುಡ್ನ ಅವಾಯ್ಡ್ ಮಾಡೋದಕ್ಕೆ ಹೇಳ್ತಾರೆ. ಈ ಥರ ನಮ್ಮ ರೈಸ್ ಐಟಮ್ಸ್ನ ಕಡಿಮೆ ಮಾಡೋದಕ್ಕೆ ಹೇಳ್ತಾರೆ. ಸೊ ಈ ಥರ ಎಲ್ಲ ಫುಡ್ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಶುಗರ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಡಾಕ್ಟರ್ಗಳು. ಸೊ ಇದರಿಂದಾಗಿ ಮಗುವಿಗೆ ಯಾವುದೇ ಎಫೆಕ್ಟ್ ಇಲ್ಲ ಅಂತಲೇ ಹೇಳ್ಬೋದು. ನಮ್ಮ ಬಾಡಿ ಬ್ಯಾಲೆನ್ಸಲ್ಲಿ ಇದ್ದರೂ ಒಂದು ವೇಳೆ ಶುಗರ್ ಇದ್ರೂ ಅದು ಬ್ಯಾಲೆನ್ಸ್ಡ್ ಆಗಿದೆ ಅಂತಂದಾಗ ಸೊ ಮಗುವಿಗೂ ಯಾವುದೇ ಎಫೆಕ್ಟ್ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಸಾಮಾನ್ಯವಾಗಿ ಎಲ್ಲರಲ್ಲೂ ಶುಗರ್ ಇರೋದ್ರಿಂದ ಅವ್ರು ಕಂಟ್ರೋಲ್ ಮಾಡೋದ್ರಿಂದ ಮಗುವಿಗೆ ಯಾವುದೇ ಥರದ ಸಮಸ್ಯೆ ಇಲ್ಲ ಅಂತಲೇ ಹೇಳ್ಬೋದು. ಸೊ ಫುಲ್ ಕಂಟ್ರೋಲಲ್ಲಿ ಇರ್ತೀವಲ್ಲ, ಸೊ ಆ ಥರ. ಸೊ ಇಲ್ಲ ಅಂತಂದರೆ ಕೆಲವು ಟ್ಯಾಬ್ಲೆಟ್ನ ಸಜೆಷನ್ ಮಾಡ್ತಾರೆ. ಟ್ಯಾಬ್ಲೆಟ್ ತೊಗೊಂಡು ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಇದು ಸಾಮಾನ್ಯವಾಗಿ ಸೆಕೆಂಡ್ ಹಾಫ್ ಆಫ್ ಪ್ರೆಗ್ನೆನ್ಸಿ ಅಂದರೆ 5 ಮಂತ್ ಆದಮೇಲೆ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಸೊ ನಮ್ಮ ಫುಡ್ನ ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು. ಬಟ್ ಒಂದು ವೇಳೆ ತುಂಬ ರೇರ್ ಸಿಚುವೇಶನ್ಸಲ್ಲಿ ಇನ್ನೂ ಕಂಟ್ರೋಲ್ ಆಗಿಲ್ಲ ಅಂತಂದರೆ ಪದೇ ಬ್ಲಡ್ ಟೆಸ್ಟ್ ಮಾಡಿಕೊಂಡು ಆಮೇಲೆ ಏನಾದ್ರು ಮಗುವಿನ ಬೆಳವಣಿಗೆಗೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಸ್ಕ್ಯಾನಿಂಗ್ ಮಾಡಿ ನೋಡ್ಕೊಳ್ಳೋದು, ಆ ಥರದ್ದೆಲ್ಲ ಮಾಡ್ತಾರೆ. ತುಂಬ ರೇರ್ ಸಿಚುವೇಶನಲ್ಲಿ ಅಂತ ಹೇಳ್ಬೋದು. ಸೊ ಅದಲ್ಲದೆ ಬೇರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಬಟ್ ಯಾವಾಗ ಶುಗರ್ ಕಂಟ್ರೋಲ್ ಆಗುತ್ತೆ ಅಂದಾಗ ಸೊ ಆವಾಗ ನಿಮಗೆ BP ಬರೋ ಚಾನ್ಸಸ್ ಇರುತ್ತೆ. ಶುಗರ್ ಮತ್ತು BP ಒಟ್ಟೊಟ್ಟಿಗೆ ಬರೋದ್ರಿಂದ ಸೊ ಅದನ್ನೂ ಮೇಂಟೈನ್ ಮಾಡೋದಕ್ಕೆ ಹೇಳ್ತಾರೆ, ಅದನ್ನೂ ನೋಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಆಮೇಲೆ ಇನ್ನು ಯಾರಿಗೆ ಕಂಟ್ರೋಲೇ ಆಗ್ತಾ ಇಲ್ಲ ಅಂತಂದಾಗ ಆವಾಗ ಮಗುವಿನ ಆ್ಯಕ್ಟಿವಿಟಿ ಅವ್ರ ಮೂಮೆಂಟ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಈ ಥರ ಎಲ್ಲ ಕೆಲವು ಪ್ರಿಕಾಷನ್ಗಳನ್ನ ಡಾಕ್ಟರ್ಗಳು ಹೇಳೋವಂಥದ್ದು. ಸಾಮಾನ್ಯವಾಗಿ ಎಲ್ಲ ಕರೆಕ್ಟಾಗೇ ಇರುತ್ತೆ ಶುಗರ್ ಇದ್ರೂ ಕೂಡ. ಬಟ್ ಈ ಥರ ಒಂದು ಸಲ ಅಬ್ಸರ್ವ್ ಮಾಡಿ ಅಂತ ಡಾಕ್ಟರ್ ಸಜೆಷನ್ ಕೊಡುವಂಥದ್ದು. ಅದು ಬಿಟ್ಟರೆ ನಿಮಗೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ನಮ್ಮ ಫುಡ್ನ ಸ್ಟೈಲ್ನ ಚೇಂಜ್ ಮಾಡೋದು, ನಮ್ಮ ಎಕ್ಸಸೈಸ್ ಮಾಡೋದಾಗಿರ್ಬೋದು, ಡೈಲಿ ರೂಟೀನ್ನ ಚೇಂಜ್ ಮಾಡೋದ್ರಿಂದ ನಮ್ಮ ಪ್ರೆಗ್ನೆನ್ಸಿ ತುಂಬ ಸ್ಮೂತಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನೂ ಕೆಲವು ಸಿಚುವೇಶನ್ಸಲ್ಲಿ ಮಾತ್ರ ಒಂಚೂರು ಕ್ರಿಟಿಕಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ಮಗುವಿಗಾಗಿ ಯಾವುದೇ ಸಮಸ್ಯೆ ಇರೋದಿಲ್ಲ. ಒಂದು ವೇಳೆ ಡೆಲಿವರಿ ಆದಮೇಲೂ ಕೂಡ ತಾಯಿಗೆ ಈ ಗೆಸ್ಟೇಷನಲ್ ಡಯಾಬಿಟಿಕ್ ಏನಿರುತ್ತೆ ಅದು ಹೊರಟೋಗುತ್ತೆ, ಪರ್ಮನೆಂಟ್ ಆಗಿರುತ್ತೆ ಅಂತ ಅದೂ ಒಂಚೂರು ಕನ್ಫ್ಯೂಷನ್ಸ್ ಇರುತ್ತೆ ಎಲ್ಲ ಮಹಿಳೆಯರಿಗೆ. ಡೆಫಿನೆಟಾಗಿ ಇಲ್ಲ, ಡೆಲಿವರಿ ಆದಮೇಲೆ ಸೊ ಇದು ನಾರ್ಮಲಾಗಿ ಹೊರಟೋಗುತ್ತೆ. ಯಾಕೆ ಅಂತಂದರೆ ಇದು ಡೆಲಿವರಿ ಟೈಮಲ್ಲಿ ಬಂದಿರೋ ಶುಗರ್, ನಿಮಗೆ ಪರ್ಮನೆಂಟ್ ಶುಗರ್ ಬಂದಿರೋದು ಅಲ್ಲ.
ಸೊ ಹಾಗಾಗಿ ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ ತಾಯಿನೂ ಮಗುವನ್ನು ಇಬ್ಬರೂ ಸೇಫ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಶುಗರಲ್ಲಿ. ಸೊ ಯಾಕೆಂದರೆ ನಾವು ಪ್ರೆಗ್ನೆನ್ಸಿಯಲ್ಲಿ ಆಲ್ಮೋಸ್ಟ್ ನೆಗೆಟಿವ್ ಥಾಟ್ಸ್ನೇ ಜಾಸ್ತಿ ಬರುತ್ತೆ. ಸೊ ಆ ಥರ ಮಾಡ್ಕೋಬಾರ್ದು. ನಾವು ಆಲ್ರೆಡಿ ಪಾಸಿಟಿವ್ ಥಾಟ್ನ ಇಟ್ಕೊಂಡು ಸೊ ನೀವು ಪ್ರೆಗ್ನೆನ್ಸಿ ಜರ್ನಿನ ನೀವು ಎಂಜಾಯ್ ಮಾಡ್ತಾ ಹೋದರೆ ಮಗುವಿಗೂ ತುಂಬಾ ಒಳ್ಳೆಯದಾಗುತ್ತೆ. ಯಾಕೆಂದರೆ ತಾಯಿ ಸ್ಟ್ರೆಸ್ ಮಾಡುವಷ್ಟು ಮಗುವಿಗೆ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇದೇ ಥರ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಏನೇ ವೀಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ರೂಟೀನ್ ಆಗಿರ್ಬೋದು, ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ, ಬೇಬಿ ಕೇರ್, ಇದೇ ಥರ ಹೆಚ್ಚಿನ ಮಾಹಿತಿಯನ್ನು ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು.